ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾಟರ್ಡೆ ಬೆಳಗ್ಗೆನೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬೇಗ ಕೆಲಸ ಎಲ್ಲ ಮುಗಿಸಿದ್ದೆ. ಬೇಗ ಎದ್ದರೆ ಬೇಗ ಮುಗಿಯುತ್ತೆ. ಪ್ರತಿದಿನ ಮಲ್ಕೋಬೇಕಾದ್ರೆ ಬೇಗ ಎದ್ದೊಳ್ಬೇಕು ಅಂತಲೇ ಮಲ್ಕೊತೀನಿ, ಬಟ್ ಆಗೋದಿಲ್ಲ. ಸ್ವಲ್ಪ ಪೇನ್ ಇರೋದ್ರಿಂದ ಎದ್ದೊಳಕ್ಕೆ ಕಷ್ಟ. ಆದರೂ ಎದ್ದೊಳ್ಳೇಬೇಕು, ಸ್ಕೂಲಿಗೆ ಕಳಿಸ್ಬೇಕಲ್ಲ ಪ್ರಣೀನ. ಹಂಗಾಗಿ ನಮ್ಮ ಮನೆಯವರು ನಾನು ಇಬ್ಬರು ಎದ್ರೂ ಆಗೋದಿಲ್ಲ, ಅಷ್ಟು ಗಡಿಬಿಡಿ ಇರುತ್ತೆ. ಯಾಕಂದರೆ ಅವ್ರ ವ್ಯಾನ್ ಬೇಗ ಬಂದ್ಬಿಡುತ್ತೆ ಅಂತ ನಿಮಗೆಲ್ಲ ಗೊತ್ತು. ಹಂಗಾಗಿ ಇವತ್ತಿನ ಬ್ಲಾಗಲ್ಲಿ ನಾನು ಒಂದಷ್ಟು ಗಿಡಗಳನ್ನ ಹಾಕಿದ್ದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ, ಗ್ರೋ ಆಗ್ತಾಯಿದೆ. ನಿಮಗೆಲ್ಲ ಈಗ ಆಲ್ರೆಡಿ ಗೊತ್ತಿರುತ್ತೆ ನನಗೆ ಗಿಡಗಳಂದರೆ ಇಷ್ಟ ಅಂತ. ವೀಳ್ಯದೆಲೆ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗ್ತಿದೆ. ಇದನ್ನು ಹೆಂಗೆ ಮೇಂಟೈನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಗಾಳಿ ಮಳೆಯಿಂದ ಬಿದ್ದು ಬಿದ್ದು ಹೋಗ್ತಾ ಇದೆ. ಎಲೆಗಳಂತೂ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾಟಿ ಎಲೆ. ನನಗೆ ಈ ಗಿಡನ ಅಜ್ಜಿ ಕೊಟ್ಟಿದ್ದು. ತುಂಬಾ ಚೆನ್ನಾಗಿ ಬರ್ತಾ ಇದೆ ಗಿಡ. ಹೇಗೆ ಮೇಂಟೈನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇನ್ನು ಈ ಒಂದು ಗಿಡ ತುಂಬಾ ಚೆನ್ನಾಗಿ ಫ್ಲವರ್ ಥರ ಬರುತ್ತೆ. ಇನ್ನು ನೋಡೋಣ, ಇದು ಒಂದು ತಗೊಬಂದು ಹಾಕಿದ್ದೀನಿ. ಬರುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ನೋಡೋಣ, ಬಂದರೆ ಅದು ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅದು ಬಂದಮೇಲೆ ತೋರಿಸ್ತೀನಿ. ಇದೆಲ್ಲ ಒಂದೊಂದೇ ಕಡ್ಡಿ ಹಾಕಿರೋದು. ಎಷ್ಟು ಚೆನ್ನಾಗಿ ಎಲ್ಲ ಗಿಡಗಳು ಗ್ರೋ ಆಗ್ತಾಯಿದೆ. ಇದು ನಮ್ಮ ಅಮ್ಮ ಹಾಕಿರೋ ಗಿಡ. ತುಂಬಾ ಚೆನ್ನಾಗಿದೆ, ಬ್ರಹ್ಮಕಮಲ. ಇದೆಲ್ಲ ನಾನು ಹೊಸದು. ಇದೇನಿದು ಲಕ್ಷ್ಮಿ ಪ್ಲ್ಯಾಂಟ್ ಅಂತಾರೆ ಹೇಳ್ತಾರೆ. ಇದು ದೊಡ್ಡ ದೊಡ್ಡ ಎಲೆ. ಅದು ಒಂದು ಗಿಡ ಥರ ಬರುತ್ತೆ. ಇದು ಬಳ್ಳಿ ಥರ ಹರಡ್ಕೊಳ್ಳುತ್ತೆ. ಇನ್ನು ಇದು ಸ್ಪೈಡರ್ ಪ್ಲ್ಯಾಂಟು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ಒಂದು ಗಿಡ ತೊಗೊಂಡ್ರೆ ಸಾಕು, ಎಷ್ಟೊಂದು ಗಿಡಗಳು ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ಕೆಳಗಡೆ ಈ ಥರ ಮೊಳಕೆ ಥರ ಬರುತ್ತೆ. ಮುಂದೆ ತೋರಿಸ್ತೀನಿ ದೊಡ್ಡ ಗಿಡದಲ್ಲಿ. ಇದೆಲ್ಲ ಶೋ ಗಿಡ. ತುಂಬ ಚೆನ್ನಾಗಿ ಕಾಣಿಸ್ತಿದಿರುತ್ತೆ ಡೆಕೋರೇಷನ್ಗೆ, ಮನೆ ಹತ್ರ ಇಡೋಕ್ಕೆ. ಗಿಡಗಳು ಮನೆ ಹತ್ರ ಇದ್ದರೆ ಒಳ್ಳೆ ಆಕ್ಸಿಜನ್ನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಹೊರಗಡೆ ಇಟ್ಟಿದ್ದೀನಿ. ಇದೆಲ್ಲ ಒಂದೊಂದೇ ಎಲೆ ಕಿತ್ಕೊಬಂದು ಹಾಕಿ, ಒಂದಿಷ್ಟು ಚೆನ್ನಾಗಿ ಒಂದೊಂದೇ ಎಲೆ ತೊಗೊಬಂದು ಹಾಕಿದ್ದು. ಗ್ರೋ ಆಗ್ತಿರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬರ್ತಾ ಇದೆ ಗಿಡ ಎಲ್ಲ. ಇವತ್ತು ಬೆಳಗ್ಗೆನೇ ಬೇಗ ಎದ್ದಿರೋದ್ರಿಂದ ಇದು ಈ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಯಿತು. ಈಗ ಒಂದೇ ಪಾಟಲ್ಲಿ 2 ಗಿಡ ಹಾಕಿದ್ದೀನಿ. 2 ಒಂದೇ ಥರನೇ ಶೋ ಗಿಡ, ಬಟ್ ಇದು ಎಲೆ ತುಂಬಾ ಚೆನ್ನಾಗಿದೆ. 2 ಥರ ಇದೆ. ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೊರಗಡೆ ಇಟ್ಟಿದ್ದೀನಿ. ಅಲ್ಲಿ ದೂರದಿಂದ ನಿಂತ್ಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಷ್ಟು ಖುಷಿ ಕೊಡುತ್ತೆ ಈ ಗಿಡಗಳು ಇಷ್ಟು ಖುಷಿ ಕೊಡುತ್ತಲ್ಲ ಅನ್ನೋಷ್ಟಿಗೆ. ಖುಷಿ ಪಡೋಕ್ಕೆ ಇನ್ನೇನು ಬೇಕಲ್ವ. ಸಣ್ಣ ಸಣ್ಣದು ಖುಷಿ ಕೊಡುತ್ತೆ ಜೀವನದಲ್ಲಿ. ಅಂದರೆ ನೋವು ನಗೋಕ್ಕೆ ಆಗದೇ ಇರೋಷ್ಟು ನೋವಿದೆ, ಆದರೂ ನಗಲೇಬೇಕು ನಾವು ಬದುಕೋಕ್ಕೋಸ್ಕರ, ನಮ್ಮವ್ರಿಗೋಸ್ಕರ. ಅಳ್ತಾ ಇದ್ದರೆ ಕೆಲವೊಬ್ರು ಅನ್ಕೋಬೋದು, ಓ ಇವಳು ಒಬ್ಳಿಗೆ ನೋವಾ, ಹಂಗೆ ಹಿಂಗೆ ಅಂತೆಲ್ಲ ಅನ್ಕೋಬೋದು. ಇಲ್ಲ, ಎಲ್ಲರಿಗೂ ನೋವಿದ್ದೇ ಇರುತ್ತೆ. ಬಟ್ ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಎಲ್ಲರ ಮನಸ್ಥಿತಿ ಒಂದೇ ಥರ ಇರೋಲ್ಲ. ಕೆಲವೊಬ್ಬರು ಗಟ್ಟಿಯಾಗಿರ್ತಾರೆ, ಕೆಲವೊಬ್ಬರು ತೋರಿಸ್ಕೋತಾರೆ, ಕೆಲವೊಬ್ಬರು ಹೇಳ್ಕೊತಾರೆ, ಕೆಲವೊಬ್ಬರು ಹೇಳ್ಕೊಳೋದಿಲ್ಲ. ಎಲ್ಲರ ಮನಸ್ಥಿತಿ ಒಂದೇ ಥರ ಇರೋಲ್ಲ. ನಾನು ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಆಗಿರೋದ್ರಿಂದ ಈ ಥರ ಅನ್ನಿಸ್ತಿರುತ್ತೆ. ಕೆಲವೊಬ್ರನ್ನ ಬೇಗ ಅಟ್ಯಾಚ್ ಮಾಡ್ಕೊಬಿಡೋದು, ಅವರು ಸ್ವಲ್ಪ ದೂರ ಆದರೆ ಅಳೋದು, ಈ ಥರದ್ದೆಲ್ಲ ಇತ್ತು. ಇವಾಗ ನಾನು ನಮ್ಮ ಮನೆಯವರು ಮದುವೆ ಆದಮೇಲೆ ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ದೀನಿ. ಆ ಥರದ್ದೆಲ್ಲ ಇವಾಗ ಅವಾಯ್ಡ್ ಮಾಡಿದ್ದೀನಿ. ಫ್ರೆಂಡ್ಸ್ ಸಿಗ್ತಾರ ಆವತ್ತಿನ ದಿನ ಅವ್ರಿಗೇನು ಪ್ರೀತಿ ಕೊಡಬೇಕು, ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಯಾರಾದರೂ ಆಗಲಿ, ಅವತ್ತು ಅವ್ರು ಬರ್ತಾರೆ, ಅವ್ರಿಗೆ ಆದಷ್ಟು ಪ್ರೀತಿನೇ ಕೊಡೋಣ. ಯಾರನ್ನೂ ತುಂಬ ಹಚ್ಕೊಳಕ್ಕೆ ಹೋಗ್ಬಾರ್ದು. ಹಚ್ಕೊಂಡಷ್ಟು ಮನಸ್ಸಿಗೆ ನೋವೇ ಆಗುತ್ತೆ. ಯಾಕಂದರೆ ಯಾವತ್ತಾದರೂ ಒಂದಿನ ಅವರು ನಮ್ಮಿಂದ ದೂರ ಆದಾಗ, ಅಥವಾ ಅವ್ರ ಬಿಹೇವಿಯರ್ ಚೇಂಜ್ ಆದಾಗ, ನಾವಂತೂ ಚೇಂಜ್ ಆಗೋಲ್ಲ. ನಾನಂತೂ ಚೇಂಜ್ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ನಾನು ಎಲ್ಲರ ಜೊತೆ ಇರಬೇಕು ಅಂತಲೇ ಅಂದ್ಕೊಳ್ಳೋಳು. ಬಟ್ ಅವರು ಚೇಂಜ್ ಆದಾಗ ನಮಗೆ ನೋವಾಗಬಾರ್ದು ಅಂತ ಅಂದ್ಕೊಂಡ್ರೆ ನಾವು ಸ್ವಲ್ಪ ಇವಾಗಲೇ ಪ್ರಿಪೇರ್ ಆಗಬೇಕು. ಅವ್ರು ಬಂದ್ರೆ ಖುಷಿ ಪಡಬೇಕು, ಹೋದ್ರೆ ಖುಷಿಯಾಗೇ ಕಳಿಸ್ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ. ನನಗೆ ಅನಿಸಿರೋದಿದು. ಹಾಗಾಗಿ ಎಲ್ಲ ಗಿಡಗಳನ್ನೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಬ್ಲಾಗ್ಸಲ್ಲಿ ಇವತ್ತು ಹಾಕಲೇಬೇಕು. ಯಾಕೆಂದರೆ ಗಿಡಗಳು ಎಷ್ಟು ಗ್ರೋತ್ ಆಗ್ತಿದೆ ಅಂತ ನನಗೆ ತುಂಬ ಖುಷಿ ಇತ್ತಲ್ವ. ಅದನ್ನು ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಬಂದೆ. ಪ್ರಣೀಲು ಬೆಳಗ್ಗೆ ಚಿತ್ರಾನ್ನ ಕೇಳ್ದ ಅಂತ ಮಾಡಿದ್ದೆ. ಅವನು 2 ತುತ್ತು ತಿನ್ನಲಿಲ್ಲ. ಸರಿ, ಅವನಿಗೆ ಉಪ್ಸಾರು ಇಷ್ಟ ಆಗುತ್ತೆ, ಅವ್ನು ಬರೋಷ್ಟರಲ್ಲಿ ಬೇಗ ಬರ್ತಾನೆ. ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಲ್ವಾ, ಸಾಟರ್ಡೆ ಬೇರೆ, ಇನ್ನೂ ಬೇಗನೆ ಬರ್ತಾನೆ. ಬರೋಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಉಪ್ಸಾರಿಗೆ ಇಡೋಣ ಅಂತ ಇಡ್ತಿದ್ದೆ. ನೋಡಿ, ಕೆಲವೊಂದು ನಾನು ಮೀಶೋದಲ್ಲಿ ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ, ಬಟ್ ತುಂಬಾ ಚೆನ್ನಾಗಿಲ್ಲದೆ ಇರೋದು ನಾನು ಹೇಳ್ತೀನಿ. ಆ ವಾಲಲ್ಲಿರೋದು ನಿಜ ಚೆನ್ನಾಗೇ ಇಲ್ಲ. ನೀವು ಯಾರೂ ಬೈ ಮಾಡೋಕ್ಕೆ ಹೋಗಬೇಡಿ. ನನಗಂತೂ ಇಷ್ಟನೇ ಆಗಲಿಲ್ಲ. ಅದು ಕ್ವಾಲಿಟಿನೂ ಚೆನ್ನಾಗಿಲ್ಲ, ಮತ್ತು ಅವರು ಕಮ್ಮಿ ಶೀಟ್ಸ್ ಕೊಟ್ಟಿರೋದ್ರಿಂದ ಸೆಂಟಿಮೀಟರ್ ಕಡಿಮೆ ಇರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಇದು ಚೆನ್ನಾಗಿಲ್ಲ. ನನಗಂತೂ ಚೆನ್ನಾಗಿ ಕಾಣಿಸ್ತಿಲ್ಲ. ಯಾವಾಗ ತೆಗಿತೀನೋ ಗೊತ್ತಿಲ್ಲ. ಹಾಕಿದ್ದೀನಲ್ಲ, ಸ್ವಲ್ಪ ದಿನ ಇರಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ನೀವಂತೂ ಇದನ್ನು ಬೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಸುಮ್ಮನೆ ಅನ್ನೆಸೆಸರಿಯಾಗಿ ಯಾಕೆ ವೇಸ್ಟ್ ಮಾಡೋದು. ಯೂಸ್ ಮಾಡಿದ್ದೀನಲ್ವ, ಹಂಗಾಗಿ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ತುಂಬಾ ದಿನಗಳು ಹೀಗೆ ನಾವು ಯಾವಾಗಲೂ ಪಾಸಿಟಿವ್ ಯೋಚನೆ ಮಾಡ್ಕೊಂಡೇ ಬದುಕ್ಕೊಂಡು ಹೋಗಬೇಕು. ನೆಗೆಟಿವ್ನೆಲ್ಲ ಬಿಟ್ಬಿಟ್ಟು ಪಕ್ಕಕ್ಕಿಟ್ಟು ನಾನು ಆವಾಗಲೇ ಹೇಳ್ದಂಗೆ
ನಗೋಕ್ಕಾಗದೇ ಇರೋಷ್ಟು ನೋವಿರೋ ಇದ್ರೂ ನಾವು ಜೀವನ ಪೂರ್ತಿ ನಕ್ಕೊಂಡೇ ಬದುಕಬೇಕು. ಯಾಕೆ ಅಂತ ಹೇಳ್ತೀರಾ? ನಮ್ಗೆ ಇನ್ನೂ ಪುಟ್ಟ ಮಕ್ಕಳಿರ್ತಾರೆ. ಎಷ್ಟು ಸ್ಟ್ರಾಂಗ್ ಆಗಬೇಕು ಅಂದರೆ ನಾವು ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಆಗಬೇಕು. ಗಂಡು ಮಕ್ಳಿಗಿಂತನೂ ಗಟ್ಟಿಯಾಗಬೇಕು. ಯಾಕಂದರೆ ಮಕ್ಕಳನ್ನ ನೋಡ್ಕೋಬೇಕು, ಬೇರೆ ಪ್ರಾಬ್ಲಮ್ ಆದ್ರೂ ನೋಡ್ಕೋಬೇಕು. ಹೆಣ್ಮಕ್ಳು ಜೀವನ ಹೆಂಗೆ ಅಂತ ಅಂದರೆ ಒಂಥರ ಅದು ಹೇಳಕ್ಕೆ ಸಾಧ್ಯ. ಬಾಡಿಗೆ ನೋವಾದರೂ ತಡ್ಕೋಬೇಕು, ಮನ್ಸಿಗೆ ನೋವಾದರೂ ತಡ್ಕೋಬೇಕು, ಪಕ್ಕದವ್ರು ನೋವು ಮಾಡಿದ್ರೂ ತಡ್ಕೋಬೇಕು. ಯಪ್ಪ, ಈ ಥರದ್ದೆಲ್ಲ ಅನುಭವಿಸ್ಕೊಂಡು ನಾವು ಜೀವನನ ಸಾಗಿಸ್ಕೊಂಡು ಹೋಗ್ಬೇಕು ಅಂದರೆ ಸ್ವಲ್ಪ ಆದಷ್ಟು ನಾವು ಗಟ್ಟಿಯಾಗಿರಬೇಕು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ನಾವೇನೇ ಆದರೂ ಮಾಡ್ತಿದ್ರೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲೇಬಾರ್ದು. ನಾನು ಮಾಡ್ತೀನಿ ಅಂದರೆ ಮಾತ್ರ ಮುಂದೆ ಹೋಗಬೇಕು, ಇಲ್ಲಾಂದರೆ ಮಾಡೋಕ್ಕೆ ಹೋಗಬಾರ್ದು. ಹಂಗಾಗಿ ಇದೊಂದು ಪ್ರಾಡಕ್ಟ್ನ ನಾನು ಮೀಶೋದಲ್ಲಿ ತೊಗೊಂಡಿದ್ದೆ ನೋಡಿ. ಇದೂ ನಂಗೆ ಇಷ್ಟ ಆಗಿಲ್ಲ. ಎಲ್ಲ ಒಂದೇ ಇದರಲ್ಲಿ ಇಡ್ಬೋದು ಅನ್ನೋದಕ್ಕೋಸ್ಕರ ಅದು ತೊಗೊಂಡಿದ್ದೆ. ಚೆನ್ನಾಗಿಲ್ಲ, ತೊಗೊಳಕ್ಕೆ ಹೋಗ್ಬಿಟ್ಟು. ತುಂಬ ಸ್ಮಾಲ್ ಇದೆ. ಇನ್ನು ಇದು ಗಾಜಿನ ಐಟಮ್ದು ತುಂಬ ಸ್ಪೈಸಸ್ ಐಟಮ್ಸ್ ಇಟ್ಕೋಬೋದು. ಇದಂತೂ ಕ್ಯೂಟ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ಬೇಕಾದರೆ ನೀವು ಬೈ ಮಾಡಿ, ಮೀಶೋದಲ್ಲಿ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ, ಪೌಡರ್ಗಳು ಹಾಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ನನಗಂತೂ ಇದೆರಡು ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನೀವೇನಾದರೂ ಬೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಅಂದರೆ ನಮ್ಮನೇಲಿ ಚಿಕ್ಕ ಮಕ್ಕಳಿಲ್ಲ ಅಂದರೆ ನೀವು ಗಾಜಿನ ಐಟಮ್ ತೊಗೊಳ್ಳಿ. ಚಿಕ್ಕ ಮಕ್ಕಳು ಇದ್ದರೆ ಇಲ್ಲಾಂದರೆ ಮಾತ್ರ ತೊಗೊಳ್ಳಿ. ಇಲ್ಲಾಂದರೆ ಯಾಕಂದರೆ ನನ್ನ ಮಕ್ಕಳೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಎಷ್ಟೊಂದು. ಹಂಗಾಗಿ ಹೇಳ್ತಾ ಇದ್ದೀನಿ ನಾನು. ಮೊನ್ನೆ ನಮ್ಮ ಫ್ರೆಂಡ್ ಸ್ಕೂಲಲ್ಲಿ ಒಂದು ಆ್ಯಕ್ಟಿವಿಟೀಸ್ ಇತ್ತು, ಅದು ಒಂದು ಕ್ಲಿಪ್ಪಿಂಗ್ಸ್ ಇತ್ತು, ಮಿಸ್ ಆಗಿತ್ತು. ಈ ಮಕ್ಳುಗಳು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಅಂದರೆ ಮನೆಗಿಂತ ಇವರು ಸ್ಕೂಲಲ್ಲೇ ಚೆನ್ನಾಗಿರ್ತಾರೆ, ಅಷ್ಟು ಚೆನ್ನಾಗಿ ಆಡ್ತಿರೋ. ಒಂದು ಆ್ಯಕ್ಟಿವಿಟೀಸ್ ಇತ್ತು, ನಾವು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ಗೆಲ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಪಾರ್ಟಿಸಿಪೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಅದೊಂದು ಕ್ಲಿಪ್ಪಿಂಗ್ಸ್ ಇತ್ತು, ಹಂಗೆ ಹಾಕಿದ್ದೆ. ಇವತ್ತಿನ ಈ ಸಣ್ಣ ಪ್ರಶಸ್ತಿ ಮುಂದೆ ಒಂದಿನ ನನ್ನ ಮಗನಿಗೆ ದೊಡ್ಡ ಸ್ಟೇಜ್ ಆಗಿರಬೇಕು. ದೊಡ್ಡ ಸ್ಟೇಜ್ ಅಂದರೆ ಅವನು ಆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ದೊಡ್ಡ ಪ್ರಶಸ್ತಿ ಆಗಿರಬೇಕು ಅನ್ನೋದು ನನ್ನ ಆಸೆ, ನನ್ನ ಕನಸು. ನನ್ನ ಕನಸು ಮಾತ್ರ ಅಲ್ಲ, ಎಲ್ಲರ ಅಪ್ಪ ಅಮ್ಮನ ಕನಸು ಇದೇ ಆಗಿರುತ್ತೆ. ಎಲ್ಲರೂ ತುಂಬ ಕಷ್ಟಪಟ್ಟು ಓದಿಸ್ತಿದ್ದಾರೆ ಮಕ್ಕಳನ್ನ. ಇವಾಗ ಯಾರು ಕೇಳಿದ್ರೂ ಓದಬೇಕು ಮಕ್ಕಳು ಅಂತ ದುಡ್ಡನ್ನು ಹಂಗೆ ಕಟ್ಟುತ್ತಿದ್ದಾರೆ ಎಲ್ಲರೂ. ಅಷ್ಟೊಂದು ಶ್ರಮ ಪಡ್ತಿದ್ದಾರೆ. ನಮಗೆಲ್ಲ ಈ ಥರ ಓದಿಸೋರೇ ಇರಲಿಲ್ಲ. ಇವಾಗಿನ ಮಕ್ಕಳು ನಿಜವಾಗ್ಲೂ ಅದೃಷ್ಟ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮ ಕಷ್ಟಪಟ್ಟಂಗೆ ಮಕ್ಕಳು ಒಂದಿನ ಇದೇ ಥರ ಅಪ್ಪ ಅಮ್ಮನ ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದಿ ಒಂದು ಮಟ್ಟಕ್ಕೆ ಬಂದರೆ ಅದು ತುಂಬಾ ಎಲ್ಲ ಅಪ್ಪ ಅಮ್ಮನ ಕನಸು ಅವತ್ತು ನನಸಾಗುತ್ತೆ. ಎಲ್ಲರ ಮುಖದಲ್ಲೂ ನಗು, ಆವತ್ತಿನ ಸಂಭ್ರಮನ ನೋಡೋಕ್ಕೆ ಆಗೋದಿಲ್ಲ. ಅಂಥದ್ದೊಂದು ಸಂಭ್ರಮಕ್ಕೋಸ್ಕರ ನಾನು ಕಾಯ್ತಿರ್ತೀನಿ. ನಾಳೆ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ಇನ್ನೇನು ಎಕ್ಸ್ಪೆಕ್ಟ್ ಮಾಡದೇ ಇರೋದು ಅಂದರೆ ನಾನು ಏನು ಮಾಡಲ್ಲ. ಮಕ್ಕಳು ಚೆನ್ನಾಗಿ ಓದಿದ್ರೆ ಸಾಕು, ಅದೇನೇ ಮನಸ್ಸಿಗೊಂಥರ. ವಿದ್ಯೆಗಿಂತ ದೊಡ್ಡ ಆಸ್ತಿ ಬೇರೆ ಯಾವುದೂ ಇಲ್ಲ. ಆಸ್ತಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಮಕ್ಳಿಗೆ ವಿದ್ಯೆನೇ ಕೊಡಬೇಕು ಅನ್ನೋದು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಹಂಗಾಗಿ ಮೊನ್ನೆ ನಮ್ಮ ಅಕ್ಕವ್ರ ಮನೆಗೆ ಹೋದರೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಮೆಟ್ರೋದಲ್ಲಿ ಹೋಗ್ತಾಯಿದ್ವಿ. ನಮ್ಮ ನಾಗಣ್ಣನ ಹತ್ರ ಫಸ್ಟ್ ಟೈಮ್ ನಮ್ಮ ಪರಿ ಹೋಗಿರೋದು. ತುಂಬಾ ಖುಷಿ ಆಗ್ತಾಯಿತ್ತು ನನಗೆ. ನಮ್ಮ ನಾಗಣ್ಣಂಗೆ ಗೊತ್ತಿಲ್ಲದಂಗೆ ವಿಡಿಯೋ ಮಾಡಿದ್ದೆ. ಗೊತ್ತಾಗಿದ್ದರೆ ಅಲ್ಲೇ ಬೈದಿರೋದು. ನಮ್ಮ ನಾಗಣ್ಣನ ಜೊತೆ ಹೋದರೆ ಬೈಸ್ಕೊತಾ ಇರ್ತೀನಿ. ಮುಂದೆ ಹತ್ಬಿಟ್ಟು ಹಿಂದೆ ಮಾಡ್ಕೊಂಡಿದ್ದೆ. ಇಬ್ಬರು ಬರ್ತಾಯಿದ್ರು. ತುಂಬಾ ಖುಷಿ ಆಗುತ್ತೆ. ಅವನು ಹೋಗೋದೇ ಇಲ್ಲ, ಫಸ್ಟ್ ಟೈಮ್ ಹೋಗಿದ್ನಲ್ಲ, ಹಂಗಾಗಿ ಅದೇ ಖುಷಿಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಆಸ್ ಯೂಶುವಲ್ ನನ್ನ ಸ್ಯಾರಿ ಕಲೆಕ್ಷನ್ಸು ಸೆಮಿ ಕ್ರೇಮ್ ಸಿಲ್ಕ್ ಸ್ಯಾರೀಸ್ ಇದು ಫುಲ್ಲು ಟ್ರೆಂಡಿಂಗ್ ಆಗಿದೆ. ಈ ಸ್ಯಾರೀಸ್ ಬಗ್ಗೆ ಏನು ಹೇಳಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಇನ್ನು ಕ್ವಾಲಿಟಿ ವಿಷಯದಲ್ಲಂತೂ ಮಾತಾಡೋಂಗಿಲ್ಲ. ಅಷ್ಟು ಫಸ್ಟ್ ಕ್ವಾಲಿಟಿಲೇ ಮಾಡಿಸಿದ್ದೀವಿ ಸ್ಯಾರೀಸ್ ಎಲ್ಲ. ತುಂಬಾ ಚೆನ್ನಾಗಿದೆ. ನಿಮಗೆ ಸಿಂಪಲಾಗಿ ಬೇಕಾ 10,000 ಸ್ಯಾರೀಸು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸು ಇದೆ. ಹಂಗೆ 250, 150 ಅಷ್ಟು ಕಡಿಮೆ ಬೆಲೆದು ಇದೆ. ಎಲ್ಲರಿಗೂ ಒಂದೇ ಥರ ತೊಗೊಳಕ್ಕಾಗೋದಿಲ್ಲ. ನಮ್ಮ ಪೇಜಲ್ಲಿ ನಿಮಗೆ ಯಾವ ಥರ ಸ್ಯಾರೀಸ್ ಬೇಕು ಆ ಥರ ಸ್ಯಾರೀಸ್ ಎಲ್ಲ ಪ್ರೈಸಲ್ಲೂ ಸಿಗುತ್ತೆ. ನಿಮ್ಮ ಕೆಪಾಸಿಟಿ ಯಾವುದಿದೆ ಆ ಪ್ರೈಸಲ್ಲಿ ತೊಗೋಬೋದು. ಹಂಗಾಗಿ ನನಗೆ ಎಲ್ಲ ಥರ ಸ್ಯಾರೀಸು ನಾನು ತರಿಸಿದ್ದೀನಿ. ಯಾಕಂದರೆ ನಮಗೆ ಗೊತ್ತು ಹೆಂಗೆ ಎಲ್ಲರೂ ಒಂದೇ ಥರ ತೊಗೊಳಕ್ಕಾಗೋದಿಲ್ಲ. ಎಲ್ಲರೂ 10,000 ಸೀರೆ ತೊಗೊಳಕ್ಕಾಗುತ್ತಾ? 10,000 ತೊಗೊಳೋದು ಒಂದು ಸೀರೆ ತೊಗೊಳೋದಕ್ಕಿಂತ 1,000 10 ಸೀರೆ ತೊಗೊಂಡು 10 ಫಂಕ್ಷನ್ಗೆ ಹಾಕೋಬೋದು ಅನ್ನೋ ಮೆಂಟಾಲಿಟಿನೂ ಇರುತ್ತೆ. ಹಂಗಾಗಿ ನಾವು ಎಲ್ಲ ಹಂಗೆ ಹಾಕ್ಕೊಂಡು ಬೆಳೆದಿರೋದಲ್ವ. ಹಂಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿರೋ ಸೀರೆ ತೊಗೊತಿದ್ದೀವಿ ಅಂದಿದ್ದು ಮಾತ್ರಕ್ಕೆ ಅದನ್ನೆಲ್ಲ ಹಳೇದೆಲ್ಲ ಬಂದಾರಿನ ಯಾವತ್ತೂ ಮರೆಯೋಕ್ಕಾಗಲ್ಲ. ನಮ್ಮ ಪೇಜಲ್ಲಿ ಟ್ರಸ್ಟ್ ನಿಮಗೆ ತುಂಬ ಕಡಿಮೆ ಪ್ರೈಸ್ ಸ್ಯಾರೀಸು ಇದೆ. ಅದು ಒಳ್ಳೆ ಕ್ವಾಲಿಟಿಲೇ ಇದೆ. ಡೈಲಿ ವೇರ್ಗಾಗಿರ್ಬೋದು, ಸ್ವಲ್ಪ ಔಟ್ ನೀವು ಹಾಕ್ಕೊಂಡು ಹೋಗೋಕ್ಕೆ 250, 300, 350,
450 550 ಈ ಥರ 150ಇಂದನೂ ಸ್ಟಾರ್ಟ್ ಆಗುತ್ತೆ ನಮ್ಮ ಸ್ಯಾರಿ ಪ್ರೈಸು. 150ಇಂದ ಅಬೌಟ್ ಸದ್ಯಕ್ಕೆ ಇವಾಗ 10,000ವರೆಗೂ ಅವೈಲೇಬಲ್ ಇದೆ ನಮ್ಮ ಪೇಜಲ್ಲಿ. ನೀವು ಬಂದು ನಮ್ಮ ಶಾಪಲ್ಲೇ ನೋಡ್ಬೋದು ಅಥವಾ ನಮ್ಮ ಮನೆಗೆ ಬಂದು ನೀವು ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನನ್ನ ಅಡ್ರೆಸ್ನ ಬಯೋದಲ್ಲಿ ನಾನು ಅಪ್ಡೇಟ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ತುಂಬ ಜನ ಇವಾಗ ಮನೆಗೆ ಬಂದು ತೊಗೊಂಡೋಗ್ತೀರಾ. ಆಫ್ಲೈನಲ್ಲಂತೂ ನನಗೆ ಆನ್ಲೈನ್ ವೀಡಿಯೋನೇ ಮಾಡೋಕ್ಕಾಗ್ತಿಲ್ಲ. ನಾನು ವೀಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಸ್ಯಾರೀಸ್ ಸೋಲ್ಡ್ ಔಟ್ ಆಗ್ತಿದೆ. ಯಾಕಂದರೆ ನಮಗೆ ಲಿಮಿಟೆಡ್ ಸ್ಟಾಕ್ ಬರ್ತಿರೋದ್ರಿಂದ ಇದೆಲ್ಲ ಆಫ್ ಆ್ಯಂಡ್ ಆಫ್ ತುಂಬ ಟ್ರೆಂಡಿಂಗ್ ಇದೆ. ಹಂಗಾಗಿ ಬೇಗ ಖಾಲಿ ಆಗುತ್ತೆ. ಕಾಂಬಿನೇಷನ್ಸ್ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದೊಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಂಗಾಗಿ ಬೇಗ ಸೋಲ್ಡ್ ಔಟ್ ಆಗ್ತಿದೆ. ಎಲ್ಲರೂ ಕೆಲವೊಬ್ಬರು ಕೇಳ್ತಾ ಇರ್ತೀರಾ, ನಮ್ಮ ಮನೆಗೆ ಬಂದು ನೋಡೋಕ್ಕಾಗಲ್ಲ, ನೀವು ವೀಡಿಯೋ ಮಾಡಾಕಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಎಲ್ಲಿ ಇನ್ನು ಸ್ವಲ್ಪ ವೀಡಿಯೋ ತೊಗೊತೀನಿ, ವೀಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಆಲ್ರೆಡಿ ಸೋಲ್ಡ್ ಔಟ್ ಆಗಿರುತ್ತೆ. ಇನ್ನೇನು ವೀಡಿಯೋ ಮಾಡೋದು, ಒಂದು 2 ಪೀಸ್ 3 ಪೀಸ್ ಆನ್ಲೈನಲ್ಲಿ ತೋರ್ಸೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಲೀವ್ ಮಾಡಿಬಿಡ್ತೀನಿ. ಯಾವುದು ಅವೈಲೇಬಲ್ ಇರುತ್ತೆ ಅದನ್ನ ಮಾತ್ರ ವಾಟ್ಸಪ್ಪಲ್ಲಿ ಜಸ್ಟ್ ಫೋಟೋ ತೆಗ್ದು ಹಾಕ್ತಾಯಿರ್ತೀನಿ. ಇನ್ನು ಲಾಂಗ್ ಫಾರ್ಮ್ಯಾಟಲ್ಲಿ ಲಾಂಗ್ ವೀಡಿಯೋದಲ್ಲೂ ನಾನು ನನ್ನ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಲ್ಲ ಅಂತ ಹಾಗೆ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ನನಗೆ ಫಸ್ಟು ಮಕ್ಕಳು ಕೇರು, ಮಕ್ಕಳು ಮನೆಯವರು, ಅದಾದಮೇಲೆ ನಾನು ಏನಾದರೂ ಸೆಕೆಂಡ್ ಕೆಲಸ ಏನಾದರೂ ಮಾಡ್ತೀನಿ ಅಂದರೆ, ಹಂಗಾಗಿ ನಾನು ಫಸ್ಟ್ ಪ್ರಿಫರೆನ್ಸು ಮಕ್ಕಳು ಕೊಡೋದ್ರಿಂದ ನಾನು ವೀಡಿಯೋ, ಆಮೇಲೆ ಸೆಕೆಂಡೇ ನನಗೇನಾದರೂ ಫ್ರೀ ಇದ್ದರೆ, ನನಗೇನಾದರೂ ಟೈಮ್ ಇದ್ದರೆ ಮಾತ್ರ ಮಾಡ್ತೀನಿ. ನಾನು ಅದೇ ಮಾಡಬೇಕು, ಈ ಬಿಸ್ನೆಸ್ಸಲ್ಲಿ ಇದ್ದೇ ಮಾಡಬೇಕು ಅನ್ನೋದೇನಿಲ್ಲ. ನನಗೆ ಫ್ರೀ ಇದ್ದ ಟೈಮಲ್ಲಿ ನಾನು ಮಾಡ್ಕೊಂಡು ಹೋಗ್ತಾಯಿರ್ತೀನಿ. ಸಪೋರ್ಟ್ ಮಾಡಿ, ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಈ ಬ್ಲಾಗಲ್ಲಿ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಚೆನ್ನಾಗಿರೋರು ಬಿಸ್ನೆಸ್ ಮಾಡ್ತಿದ್ದಾರೆ, ಅವ್ರಿಗೂ ಸಪೋರ್ಟ್ ಮಾಡಿಬಿಡಿ ಅಂತ ನಾನು ಹೇಳ್ತಿಲ್ಲ. ಬಟ್ ಈ ಥರ ನನಗೆ ಮಾಡಿ ಅಂತ ಹೇಳ್ತಿಲ್ಲ. ತುಂಬ ಜನ ಈ ಥರ ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ಅವ್ರ ಪೇಜೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಹೆಂಗಿದ್ದಾರೆ, ಮನೆ ಕಡೆ ಹೆಂಗಿದ್ದಾರೆ ಏನು ಅಂತ. ಅವ್ರಿಗೆಲ್ಲರಿಗೂ ನನ್ನ ಥರ ಯಾರ್ಯಾರು ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಎಲ್ಲರೂ ನಮ್ಮ ಥರನೇ ಅಲ್ವಾ. ಹಾಗಾಗಿ ಎಲ್ಲರಿಗೂ ಸಪೋರ್ಟ್ ಮಾಡಿ, ಎಲ್ಲ ಬಡವ್ರ ಮನೆ ಮಕ್ಕಳು ಎಲ್ಲ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಯಾಕಂದರೆ ನಾವು ಬಡತನದಿಂದ ಬಂದಿರೋದಲ್ವ. ಹಂಗಾಗಿ ಎಲ್ಲರೂ ಬೆಳೀಲಿ, ಎಲ್ಲರಿಗೂ ಬಿಸ್ನೆಸ್ ಚೆನ್ನಾಗಾಗಲಿ. ಮತ್ತು ಮೊನ್ನೆ ವಿಡಿಯೋದಲ್ಲಿ ನಾನು ಮೀಶೋದಲ್ಲಿನೂ ಮಾಡ್ಬೋದು ಅಂತ ಹೇಳಿದ್ದೆ. ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ, ನೀವು ಬಿಸ್ನೆಸ್ ಮಾಡ್ತಿದ್ರೆ ಮೀಶೋದಲ್ಲಿ ಹೆಂಗೆ ನಾವು ಪ್ರಾಡಕ್ಟ್ನ ಸೇಲ್ ಮಾಡೋದು ಅನ್ನೋದು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ DM ಮಾಡಿ. ನಾನು ಹೆಂಗೆ ಅದರಲ್ಲಿ ಸೇಲ್ ಮಾಡೋದು, ಅದನ್ನ ನಿಮ್ಮದು ID ಹೆಂಗೆ ಕ್ರಿಯೇಟ್ ಮಾಡೋದು, ಅಲ್ಲಿ ಹೆಂಗೆ ಆರ್ಡ್ರ್ ತೊಗೊಳ್ಳೋದು ಅನ್ನೋದು ಫುಲ್ಲು ಡೀಟೇಲ್ಸ್ ನಿಮಗೆ ಬೇಕಂದರೆ ನನ್ನ ವಾಟ್ಸಪ್ ನಂಬರ್ಗೆ DM ಮಾಡಿ. ನಾನು ನಿಮಗೆ ಫುಲ್ಲು ಡೀಟೇಲ್ಸ್ ತಿಳಿಸ್ತೀನಿ. ಅದರಲ್ಲೂ ನಿಮ್ಗೆ ಆರ್ಡ್ರ್ ಬರುತ್ತೆ. ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಇದರಲ್ಲಿ ಅಂತ ಅಂದ್ಕೊಂಡು ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡ್ಬೋದು. ಖಂಡಿತ ನನಗಾಗಿರೋ ಅನುಭವನ ನಿಮಗೂ ತೋರಿಸ್ತೀನಿ. ಪ್ರತಿಯೊಂದು ಆರ್ಡರ್ ಆನ್ಲೈನಲ್ಲಿ ಬಂದಾಗ ತುಂಬಾ ಖುಷಿಯಾಗುತ್ತೆ. ಅದನ್ನು ಕಳಿಸ್ಬೇಕಾದ್ರೆ ಅವರು ಓಪನ್ ಮಾಡಬೇಕಾದ್ರೂ ಅಷ್ಟೇ ಖುಷಿಯಾಗಲಿ ಅಂತ ಅಂದ್ಬಿಟ್ಟು ನಾನು ಈ ಥರ ಎಲ್ಲ ಕಳಿಸ್ಕೊಡ್ತೀನಿ. ಅರಿಶಿನ ಕುಂಕುಮ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದು ನೋಡಿದ ತಕ್ಷಣ ನನಗೆ ಫಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೆ. ಆಗ ಇದೇ ಥರ ಬಂದಿತ್ತು. ತುಂಬಾ ಖುಷಿಯಾಯಿತು. ನಾನು ಅದನ್ನೇ ತೊಗೊಂಡು ನನ್ನ ಮೈಂಡಲ್ಲೂ ನಾನು ಪ್ರತಿಯೊಂದು ಕಸ್ಟಮರ್ಸ್ಗೂ ಆನ್ಲೈನಲ್ಲಾಗಲಿ ಆಫ್ಲೈನಲ್ಲಾಗಲಿ ಯಾರು ಸ್ಯಾರಿ ಪರ್ಚೇಸ್ ಮಾಡಿದ್ರು ಅವ್ರಿಗೆ ಇದೇ ಥರ ಕಳಿಸ್ಕೊಡ್ತೀನಿ. ನಮ್ಮ ಮನೇಲಿ ಅವ್ರು ಬಂದಾಗ್ಲೂ ಅಷ್ಟೇ ಖುಷಿಯಿಂದ ಹೋಗ್ತಾರೆ. ಕೆಲವೊಬ್ರು ಅಂತಾರೆ, ರಶ್ಮಿ ನೀನು ನೋಡಿ ತುಂಬಾ ಕಲಿಯೋದಿದೆ ಅಂತ. ನಾನು ನೋಡಿ ಏನೂ ಕಲಿಯೋದಿಲ್ಲ. ನಾನು ಇನ್ನೊಬ್ರು ನೋಡಿ ಇಂಪ್ರೆಷನ್ ಆಗಿ ನಾನು ನನ್ನಲ್ಲಿ ಅಳವಡಿಸ್ಕೊಂಡಿರೋದು ಒಳ್ಳೇದು ಯಾವುದು ಅದನ್ನು ತೊಗೊಂಡಿದ್ದೀನಿ. ನನಗಾಗಿರೋದು ಅನುಭವ ಮತ್ತು ನನಗೆ ಯಾವ್ದು ಖುಷಿ ಕೊಡುತ್ತೆ ಅದನ್ನು ನಾನು ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಈ ಸೀರೆಯಲ್ಲಿ ನನಗೆ ತುಂಬ ಜನ ಕನೆಕ್ಟ್ ಆಗ್ತಿದ್ದಾರೆ. ಆ ಮೆಸೇಜಲ್ಲಿ ನಾನು ಸ್ವಲ್ಪ ಬ್ಯುಸಿ ಆಗ್ತಾಯಿದ್ದೀನಿ. ಒಂಥರ ಕೆಲಸ ಮಾಡ್ತಿರ್ಬೇಕು ಯಾವಾಗಲೂ ಮನುಷ್ಯ, ಆವಾಗ ಅಷ್ಟೇ ಏನಾದರೂ ಮಾಡೋಕ್ಕೆ ಸಾಧ್ಯ. ನಾವು ಯಾವಾಗಲೂ ಈ ಥರನೇ ಜೀವನನ ಸಾಗಿಸ್ಕೊಂಡು ಹೋಗ್ಬಾರ್ದು. ಮುಂದೆ ಒಂದು ಎತ್ತರ ಮಟ್ಟಕ್ಕೆ ಬೆಳಿಬೇಕು. ಇನ್ನೊಬ್ರಿಗೆ ನಾವು ಮಾದರಿ ಆಗಬೇಕು, ಇನ್ನೊಬ್ರ ಕಷ್ಟಕ್ಕೆ ಆಗಬೇಕು. ಯಾವಾಗಲೂ ನಾವೇ ಬೇಡೋ ಥರ ಆಗಬಾರ್ದು ಅನ್ನೋದು ತಲೆ ಒಳಗಿದ್ದಿದ್ದರಿಂದ ನಾನು ಈ ಬಿಸ್ನೆಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಹೀಗೆ ಇರಲಿ ಅಂತ ನಾನು ಪ್ರತಿ ಬ್ಲಾಗಲ್ಲೂ ಕೇಳ್ತಿದ್ದೀನಿ. ಇವತ್ತು ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.